ಮತ್ತೆ ಹೀಗೆ ಬಂದಾಯಿತು ಅರಮನೆಯ ಒಬ್ಬ ರಾಜ ಶಿಲ್ಪಿಯಾದವನು ವರ್ಷಾಗಿ ಕೊಡ್ತಾನ. ಅಲ್ಲ ನಿಮ್ಮ ಮನಸ್ಸು ಮಾಡ್ತದೆ ನಿನ್ನನ್ನು ರಾಜ ಶಿಲ್ಪಿಯಾಗಿ ಮಾಡ್ತೇನೆ ಆಯ್ತಾ? ರಾಜ ಶಿಲ್ಪಿ ಅಲ್ಲ ಮತ್ತೆ ಮಹಾರಾಜ ಅಲ್ಲ ಹೇಳಿದ್ರು ಒಬ್ಬರು ಮಹಾರಾಜ ಸಾಮಾನ್ಯ ಪ್ರಜೆಗಳು ಮಹಾರಾಜ ಆದ್ರೆ ಹಾಗೆ ಮನೆಯಿಂದ ಹೊರಕೊಳ್ಳುವುದಿಲ್ಲ ನಿರೀಕ್ಷಣೆ ಮಾಡ್ಲಿಕ್ಕೆ ಅಲ್ಲ ನೀವು ವೈದ್ಯರೆಲ್ಲ ನಂಬೋದಿಲ್ಲ ಆದ್ರೆ ಅವಳಿಗೂ ನಾನು ಕೊಟ್ಟು ನಿಮಗೆಲ್ಲ ನೀವು ನೆನಪಿರಲ್ಲ ಇದು 3 ತಲೆಮಾರಿ ಸಾಕಾಗೋಗ್ಕೊಡ್ತೇನೆ. ಖಂಡಿತವಾ ಹಾಗಾದ್ರೆ ಈ ಕೆಲಸ ನೀವು ಹೇಳಿದಷ್ಟು ನಿಮ್ಮದು ಒಳಗೆ ನಾನು ಮಾಡಿಕೊಡ್ತೇನೆ. ನೆನಪಿಟ್ಟು ಖಂಡಿತ ಪುರೋಹಿತರು ಕೆಸರುಗಳು ಮುಹೂರ್ತ ಗುರುತಿಸ್ತಾರೆ. ಆ ಮುಹೂರ್ತಕ್ಕೆ ಪ್ರಾರಂಭ ಆಗಿ 1 ತಿಂಗಳೊಳಗೆ ಕೆಲಸ ನಾನು ಮಾಡಿಕೊಡ್ತೆ. ನಾನು ಹೇಳಿದ ಮಾತು ಇದುವರೆಗೆ ಮೀರಿದವಲ್ಲ. ನೋಡು ನಾನು ವಿಶ್ವಾಸದಲ್ಲೇ ಕರೆದು ಖಂಡಿತ ಖಂಡಿತ ಬೇಕಾ ಸ್ವಲ್ಪ ಕೊಟ್ಟಿದ್ರು ಒಳ್ಳೆ ಮುಂಗಡ ತಗೊಂಡು ಓಡಿ ಹೋಗ್ತಾ ಇಲ್ಲ. ಮುಂಗಡ ತಗೊಂಡು ಆಮೇಲೆ ಮುಂಗಡ ಹಿಡ್ಕೊಂಡ ಮುಂಗಡ ಬೆಕ್ಕುಳು ಆಮೇಲೆ ದಿವಸಕ್ಕೆ ಕೊಡಲೇ ಹೌದು ಮುಂಗಡ ಬಾಕಿ ಉಳಿತು. ಇಲ್ಲ ನಾನು ಬರುದಾ ಹೊರಡುದಾ ಮುಂಗಡೆ ಅದಕ್ಕೂ ಬಂಗಾರವಾಗಿರಬೇಕು. ಹೇಗೆ ಬದುಕಿದ್ದಾರೆ ಎನ್ನುವುದು ಆದರ್ಶವಾಗಿರಬೇಕು. ನಾವೆಲ್ಲ ರಾವಣ ಮಾಗದ ಕುಂಭಕರ್ಣ ಇಂಥವರ ಆದರ್ಶ. ವಿರಾಟನಗರಕ್ಕೆ ಒಂದು ಕಾಲದಲ್ಲಿ ಪಾಂಡವರು ಒಂದು ಉಳಿದುಕೊಂಡರಂತೆ ನಮಗನ್ನು ಹೆಚ್ಚಿದ್ದಲ್ಲ. ವಿರಾಟನಗರದಲ್ಲಿ ಕೀರ್ತಕರಂತವರಾಗಿದ್ದಾರೆ. ಅದು ನಮಗೆ ಆದರ್ಶ. ಆ ಕಾಲದ ಕೀರ್ತಕರ ಆದರ್ಶವನ್ನು ಅನುಸರಿಸಿರುವ ಈ ಮಹಾರಾಷ್ಟ್ರ ಆಳ್ವಿಕೆ ಹಗೆಗಳು ಹೊರತಾ ಇದ್ದಾರೆ. ಕೇವಲ ನಮ್ಮ ಶಕ್ತಿ ಮಾತ್ರ ಅಲ್ಲ, ನಾನು ಪಡೆದಿರುವುದು ಎಂಬಲ್ಲಿಗೆ ತುರ್ಕಿ ಮೈತಳದು ಇಲ್ಲಿಗೆ ಬರುವುದಿಲ್ಲ. ನೆಮ್ಮದಿಯ ನಿಟ್ಟಿಸಿರು ಬಿಡುತ್ತಾ ಇದ್ದವನ. ಆದರೆ ಈಗ ಕೇಳುತ್ತಿರುವಂತಹ ವರ್ತಮಾನ ಈಗ ಅರ್ಥ ಉಂಟಲ್ಲ.
ಪ್ರತಿಷ್ಠಾಪನೆ. ದುರ್ಗಾದೇವಿಯ ಪ್ರತಿಷ್ಠಾಪನೆ ಮಾಡ್ತಾರಂತೆ. ಅದು ನಮ್ಮ ಸೀಮೆಯೊಳಗೆ. ಅಪ್ಪ ಇವರ ಅಹಂಕಾರವೇ, ಅಪ್ಪ ಇವರ ಔಷಧವೇ. ಕೇಳಿ ನೀವು ಸುಮ್ಮನಿರಬಹುದಾ? ನೀವು ಆ ಕಾಲದಲ್ಲಿ ಕೀಟಕರನ್ನು ಕಂಡಿದ್ದೀರಿ. ಕೀಟಕೋದ ಪ್ರಸಂಗ ಭಯಂಕರ ಅನಿಸ್ತೀರಿ. ಜೀವಂತ ಕೀಟಕ ಈಗ ಬರ್ತಾನೆ ನೋಡಿ. ಕೀಟಕನ ಪಾತ್ರ ಮಾಡೋದಲ್ಲ, ಆತ್ಮಹತ್ಯೆ ಮಾಡ್ತಾರೆ. ಈಗ ಪ್ರವೇಶ ಆಗುವ ಕೀಟಕ ಯಾವ ಪಾಪಿ ಮಗ ಕೀಟಕ ಮಾಡೋದು ಹೀಗಿದ್ದಾನ ತೋರಿಸಿ ನೋಡಿ. ಒಂದು ಮುಂಡಾಸ್ ಆ ಕೀಟಕ ಹೊಡೆತ ಬೇರೆ, ತಮ್ಮನ ಹೊಡೆತವೇ ಬೇರೆ. ಹೇಳು ಒಂದು ಮುಂಡಾಸ್. ಈ ಮುಂಡಾಸ್ ಏನೇ ತಮ್ಮ ಏನು ಹೇಳ್ತಾರೆ? ಕಾರಣ ಇಲ್ಲದೆ ಕರೆಯುವ ನೀನಲ್ಲವೇ ಅಲ್ಲ. ಇದು ಕರೆ ಉಂಟು ಅಂತಾದ್ರೆ ಏನೋ ಒಂದು ವಿಚಾರ ಇರಲೇಬೇಕು. ಆ ಕಾರಣಕ್ಕಾಗಿ ಕೂಗಿದಾಕ್ಷರವೇ ಹಾಗೆ ಬಂದ ಬಿಟ್ಟು ಇಂಥ ಮನೆ ಬಾವಿಗೆ ಬಂದವನ ಯಾಕೆ ಕವನ ಏನು ವಿಚಾರ ಹೇಳೋಣ. ಒಳಪಟ್ಟ ಪ್ರದೇಶದಲ್ಲಿ ಅಂದು ಕೇಳಿ ಸುಮ್ಮನಿರಬಹುದೇನೋ. ನಾವು ಇವತ್ತು ಒಂದು ದೇವಸ್ಥಾನ ದೇವಸ್ಥಾನ ಕಟ್ತಾರೆ ಖಂಡಿತ. ಏನೋ ಸ್ವಲ್ಪ ಜಾಗ ಹೋಗ್ತದೆ, ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ದಾರಿಯಲ್ಲಿ ಬೆಳಿಗ್ಗೆ ಬರ್ತದೆ, ಕೂಡ ಹೋಗ್ತದೆ. ಹಾಗಾಗಿ ಹೋಗಬಾರ್ದಂತ ಕಡಿಬೇಕು ಅಂತಾಗ ಅಭಿಪ್ರಾಯ ಬಿಡಬಾರ್ದು. ನೀನು ಇರುವಾಗಲೂ ದೇಗುಲ ನಿರ್ಮಾಣ ಆಗ್ತಿರಲ್ಲ. ನಾವು ಹೋಗ್ತಾರೆ ಕಟ್ಟಾಡಿಲ್ಲ ಹಾಗರ್ತವ ಮತ್ತೆಂತ ಹಾಗಲ್ಲಿವೆ ಅಲ್ಲ. ನಿನ್ನ ಅರ್ಥಲ್ಲ ಹೋಗ್ತಾನೆ ಕಡಿಬೇಕು ಹೇಳು. ಹಾಗಲ್ಲಿವೆ ಅಲ್ಲ. ಕಾರಣ ಏನದು ಉಂಟೆ ಮತ್ತೆ ನೀನು ಇಲ್ಲೇ ಇದ್ದೀಯ. ನಾವಿಬ್ಬರು ಜೊತೆಯಾಗಿದ್ದವರು. ದೇಗುಲ ನಿರ್ಮಾಣ ನಾವು ಇಟ್ಟದ್ದೇ ಹೆಜ್ಜೆ ಮಾಡಿದ್ದೇವೆ ಕಾರ್ಯ ಎನ್ನುವ ಹಾಗೆ ಬೆಸಾಡಿದವರು. ಬಟ್ ನಾವಿಬ್ಬರು ಮಂಡೇನ ವ್ಯಕ್ತಿ ನಮ್ಮದಾದಂತ ಸ್ಥಾನವನ್ನ ಪ್ರತಿಯಲ್ಲಿ ಸ್ಥಾಪಿಸಿದವರು. ಮತ್ತೆ ಮೆಟ್ಟಿಗೆ ಮಂಡೆ ಇಲ್ಲ. ಇಲ್ಲಪ್ಪ ಹುಟ್ಟಬೇಕೀಗ, ಹುಟ್ಟಬೇಕಿಲ್ಲ ಅಲ್ವಾ? ಹಾಗಿರುವಾಗಲೂ ಇದು ಹೊಸ ಮಂಡೆ ಯಾವ್ದು ಹುಡ್ಕೊಂತು. ನಾನು ಮತ್ತೆ ಯಾರು ಸಿದ್ಧ ನಿಂತಾಗ ನಾನು ಅಭಿಪ್ರಾಯ ಕೇಳಿದ್ರೆ ಮಂಡೆ ಹುಡುಕ್ತಾರೆ. ಈಗ ಹೊಸದಲ್ಲಿ ಇದ್ದೆ ಅಂತಾದ್ರೆ ನಿನ್ನ ತುರುಕಿಗೆ ನಾನು ಬರ್ತೇನೆ. ಹೇಳ್ತೇನೆ ಕೇಳಿ. ನಾವು ಯಾವತ್ತೂ
ಬೇಕು ಬೇಕು ಅಂದಾಗ ಮುಗಿಸ್ಬೇಕು, ಯಾಕಾದ್ರೂ ಮುಗಿಸಿಲ್ಲ ಅಂತ ಹೇಳ್ಕೊಳ್ಬಾರ್ದು ಅಲ್ವಾ? ಹಾಗಂತಂದ್ರೆ ಅದಕ್ಕೆಲ್ಲ ನಿನ್ನನ್ನೆಲ್ಲ ಕರೆಯುವುದು ಬೆಂಕಿಯ ಚೆಂಡು. ಹಾಗಾಗಿ ಅಣ್ಣ ನಿಲ್ಲುವುದಿಲ್ಲ ಸರಿ ಅಲ್ಲವೇ ಅಲ್ಲ. ಮಾಡುವ ಕಾರ್ಯವನ್ನು ತಡೆದಕ್ಕಾಗಿ ಸದಾ ಸಿದ್ಧ ನಾನಿದ್ದೇನೆ. ಹೊರಡು. ಸತ್ಯವಾಗಿ ಸಮಯವಂತ ನಮ್ಮ ಸಕಲ ಸೇನೆಗಳ ಸಿದ್ಧವಾಗಲಿ, ಕೊಂದವ ಯಾರೇ ಆಗಲಿ, ಯಾವ ಶಕ್ತಿಯ ಮುಂದೆ ಬರಲಿ ಅವನ ಸಂಸಕ್ಕೆ ಸಿದ್ಧರಾಗಿ